ನಮಸ್ಕಾರ ಅಣ್ಣ. ನಮಸ್ಕಾರ. ಯಾವ್ರಿ? ನಮ್ಮದು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಬಡಮಲ್ಲಿ ಗ್ರಾಮದವ್ರು ನಾವು. ಹ್ಞೂ. ಇಲ್ಲಿಗೆ ಸಾತನಹಳ್ಳಿ ಶಿವಾಲಿ ಮುಕ್ಕಪ್ಪ ಸ್ವಾಮಿಗಳವ್ರನ್ನ ನಾವು ಕರ್ಕೊಂಡು ಹೋಗಕತ್ತಿದ್ದು ಬಡಮಲ್ಲಿ ಗ್ರಾಮಕ್ಕೆ ಪೂರ್ವಕವಾಗಿ. ನಾವೆಲ್ಲ ಸಂತ ಮಹಾತ್ಮರು ಫಸ್ಟಿಗೆ ಕರ್ಕೊಂಡು ಹೋಗಿ 6-7 ವರ್ಷದಿಂದ ನಾವು ಪ್ರತಿ ವರ್ಷದಿಂದ ಕರ್ಕೊಂಡು ಹೋಗ್ತಾ ಇದ್ವಿ ಅಜ್ಜರನ್ನ. ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋದಾಗಿಂದ ನಮಗೆ ಊರೆಲ್ಲ ಸುಧಾರಿಸಿದ್ವಿ. ಯಾವ ಥರ ಅಣ್ಣ? ನಾವು ನಮ್ಮಲ್ಲಿ ಪ್ರಥಮವಾಗಿ ಹೇಳ್ಬೇಕಂದ್ರೆ ಬಡಮಲ್ಲಿ ಗ್ರಾಮದೊಳಗೆ ನಾವೆಲ್ಲ ಸ್ವಲ್ಪ ಅಲ್ಲಿ ಇಡೀ ಗ್ರಾಮದೊಳಗ ಯುವಕರು ಎಲ್ಲರೂ ವೃದ್ಧರು ಕುಡುಕ್ ಜನ ಭಾಳ ಇದ್ವಿ ಅಲ್ಲಿ. ಆ ಒಂದು ದುಶ್ಚಟವನ್ನ ಈ ಅಜ್ಜಾರ ಪಾದಕ್ಕೆ ಬಂದು ನಾವು ಬಿದ್ದಿಂದ ಆ ದುಶ್ಚಟವನ್ನು ದೂರ ಮಾಡಿ ಈಗ ಇದೊಂದು ಧರ್ಮ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂತ ಹೊರಟಿದ್ದೇವೆ. ತದನಂತರ ಇವತ್ತು ನಾವು ಇವ್ರದ್ದು ಬರೋಕ್ಕೆ ಕಾರಣ ಏನಂತಂದ್ರೆ ಆಮೇಲೆ ನಮ್ಮ ತಾಂಡದೊಳಗೆ ಒಂದೆರಡು ಅನಾಹುತ ಘಟನೆಗಳು ಆದವು. ಸಣ್ಣ ಒಂದು 20 ವರ್ಷದ ಒಂದು ಮಗು, ಒಂದು ಹುಡುಗ, ಆಮೇಲೆ ಅದ್ರ ತದನಂತರ ಒಂದು 6 ತಿಂಗಳ ಹಿಂದೆ ಒಂದು ಕೂಸು ಉಂಟು. ಅದು ಒಂದು 10-15 ವರ್ಷದ 16 ವರ್ಷದ ಕೂಸು ಸ್ವಲ್ಪ ಅಪಘಾತದಿಂದ ಒಂದು ಕೆಟ್ಟ ಗಳಿಗೆಯಿಂದ ಅದು 2 ಹುಡುಗರು ಮೃತಪಟ್ಬಿಟ್ಟು ಅವು ಒಂದೇ ಮನೆತನದ್ವು ಅಣ್ತಮ್ಮಳ ಮಕ್ಕಳು. ಆ ಉದ್ದೇಶಕ್ಕೆ ಏನು ಮಾಡಿದ್ವಿ ನಾವು ಎಲ್ಲರೂ ಗ್ರಾಮದವರು ಹಿರಿಯರೆಲ್ಲರೂ ಕೂಡ್ಕೊಂಡು ಇಲ್ಲ ನಾವು ಮತ್ತು ಬೇರೆ ಬೇರೆ ಎಲ್ಲಿ ಹೋಗೋದಕ್ಕಿಂತ ಇಲ್ಲಿ ಪರಮಾತ್ಮನ ರೂಪದಾಗನ ಇಲ್ಲಿ ಪರಮಾತ್ಮನ ಅದಾನಂತ ನಾವು ತಿಳ್ಕೊಂಡು ನಂಬಿಕೊಂಡು ಚೊಳಾಗಿದ್ರಿಂದ ನಾವು ಗ್ರಾಮದವರೆಲ್ಲರೂ ಹಿರಿಯರು ಒಂದು ದಿವಸ ಕೂಡ್ಕೊಂಡು ಮಾತಾಡ್ಕೊಂಡು ಇಲ್ಲಿಗೆ ಬರೋದ ಸಂದರ್ಭ ಬಂದಾಗ ನಾವು ಈಗ ಬಂದಂಥವ್ರೆಲ್ಲರೂ ಅಲ್ಲಿರೋಂಥವ್ರು ಎಲ್ಲ ಲಂಬಾಣಿ ಜನಾಂಗದವ್ರು. ನಾವು ಇತರ ಜನರು ಅದಾರ ಅಲ್ಲಿ ಇದ್ದಂಥವ್ರು. ಅವಾಗ ನಮ್ಮ ಜನ ಅಷ್ಟು ಕುಡ್ಕೊಂಡು ಮಾತಾಡ್ಕೊಂಡಾಗ ಇಲ್ಲಿ ಹೋಗಿ ಬರೋದು ಬಂದ್ವಿ. ಆ ಪ್ರಕಾರ ಬಂದಾಗ ಅಜ್ಜಾರನ್ನ ಇಲ್ಲಿ ಬಂದ ಮಠದ ಶಾಖಾಧಿಕಾರಿಗಳನ್ನು ವಿಚಾರ ಮಾಡಿದ್ವಿ. ಮಾಡಿದ ನಂತರ ಅವರು ಅಜ್ಜಾರದ ಆಶೀರ್ವಾದ ತೊಗೊಂಡು ನೀವು ಅಜ್ಜಾರ ಬರೋಕೆ ಆಶೀರ್ವಾದ ಮಾಡಿದ್ರು ಅಂದ್ರೆ ನಾವು ಬರ್ತೇವೆ ಅಂತ ನಮ್ಗೆ ಹೇಳಿದರು. ತದನಂತರ ನಾವು ಹೋಗಿ ಅಜ್ಜಾರನ ಹತ್ರ ನೇರವಾಗಿ ಅಜ್ಜಾರಿಗೆ ನಾವು ಈಗ ಹೆಂಗೆ ಮಾತಾಡ್ತಾನಲ್ಲ ಹಿಂಗೆ ಕೇಳಿದ್ವಿ. ನಾನು ಕೇಳ್ದವ ಅಜ್ಜಾರಿಗೆ, ನಮ್ಮ ಹತ್ರ ಹಿಂಗೆ ಆಗ್ಬಿಟ್ಟೈತೆ ಗುರುಗಳ, ನಮ್ಮನ್ನು ಪರಿಹಾರ ಕಷ್ಟನ ನಮ್ಮನ್ನ ಮೇಲೆತ್ತಬೇಕು ನೀವು, ಅದಕ್ಕೆ ನೀವು ಬರ್ತೇವೆ ನಮ್ಗೆ ಪರಿಹಾರ ಮಾಡ್ತೀವಿ ಅಂತಂದ್ರೆ ನಮ್ಗೆ ಆಶೀರ್ವಾದ ಮಾಡಿ ನೀವು ಅಂತ ಹೇಳಿದೆವು ನಾವು. ಅವಾಗ ನಮ್ಮ ಹಿರಿಯರೆಲ್ಲರೂ ಅಜ್ಜಾರಿಗೆ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ತದನಂತರ ಅಜ್ಜಾರು ನಮಗೆ ಬರ್ತೇವೆ ಅಂತ ಆಶೀರ್ವಾದ ಮಾಡಿದರು. 3ನೇ ತಾರೀಕು 6ನೇ ತಿಂಗಳದಾಗ ನಾವು ಬರ್ತೇವೆ ಅಂತ ನಮಗೆ ಡೇಟ್ ಕೊಟ್ಟರು. ಆ ಉದ್ದೇಶದಿಂದ ಮತ್ತೆ ಇವತ್ತು ನಾವು ಸುತ್ತಮುತ್ತಲ ನಮ್ಮ ಗ್ರಾಮದವರು ವಾದ್ಯ ವೈಭವಗಳೊಂದಿಗೆ ಎಲ್ಲರೂ ಹೆಣ್ಮಕ್ಳು ಆರತಿ ತಗೊಂಡು ಮುತ್ತೈದರು ಎಲ್ಲರೂ ಸೇರ್ಕೊಂಡು ಗುರು ಹಿರಿಯರು ಸಣ್ಣ ಕೂಸು ಎಲ್ಲರೂ ಈ ಸಾತನಹಳ್ಳಿ ಅಜ್ಜಾರ ಮೇಲೆ ಒಂದು ಮಾತು ಹೇಳ್ಬೇಕಂದ್ರೆ ಇಲ್ಲದ್ದೆಲ್ಲ ಪ್ರೀತಿ ನಮ್ಮ ಗುರುಗಳ ಮೇಲೆ ನಾವೆಲ್ಲ ಇಟ್ಕೊಂಡಿದ್ದೇವೆ. ಅವ್ರ ಮೇಲೆ ನಮ್ಮ ಆಸೆಗಳು ಏನೇ ನಾವು ಅಂದ್ಕೊಂಡಿದ್ದ ಎಲ್ಲ ಆಸೆಗಳು ಈಡೇರಿಸಿದ್ದಾರೆ. ನಮಗೆ ಪ್ರತಿಯೊಂದು ಬಂತು, ನಮ್ಮ ಕಷ್ಟಗಳು ಬಂತು, ಏನೇ ಬಂತು ಅವ್ರ ಪಾದಕ್ಕೆ ಬಿದ್ದು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಹಾಕ್ಯಂತ ಬಂದವು. ಆ ಉದ್ದೇಶಕ್ಕೆ ಇವತ್ತು ನಾವು ಅಜ್ಜಾರನ್ನ ನಮ್ಮ ಗ್ರಾಮಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಅಜ್ಜಾರ್ ಬರಕ್ಕೆ ರೆಡಿ ಆಗಿದ್ದಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಈಗ ಈ ಥರ ಮುಖಪಜ್ಜಾರ್ ಅದಾರ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಮೊದಲು ನಮಗೆ ಓಂಪುರದಲ್ಲಿ ನಮಗಾಗಿರೋದು ಇಲ್ಲೇ ನಮ್ಮ ತಾಲೂಕಿನೊಳಗೆ ಬ್ಯಾಡಗಿ ತಾಲೂಕಿನೊಳಗೆ ಗುಡ್ಡ ಮಲ್ಲಾಪುರದಾಗ ಇದ್ದಿದ್ದು ನಮಗೆ ಗೊತ್ತಿತ್ತು. ಅಲ್ಲಿಂದ ಆನಪುರದಿಂದಲೂ ಗೊತ್ತಿತ್ತು. ಸಾತನಹಳ್ಳಿ ಒಳಗೆ ಬಂದಿದ್ದು ನಾವಿಲ್ಲೇ ಅಜ್ಜಾರ ಈ ಕಡೆ ಆ ಕಡೆ ಎಲ್ಲ ಇಲ್ಲೇ ಸಾತನಹಳ್ಳಿ ಇದೇ ಅವ್ರಿಗೆ ಹುಟ್ಟಿದ ಗ್ರಾಮದೊಳಗನ ಪವಾಡ ಮಾಡಿದ್ರು. ಇಲ್ಲೆಲ್ಲ ದೇವಸ್ಥಾನ ದೇವ್ರುಗಳು ಸಿಕ್ಕುವು. ತದನಂತರ ನಮ್ಮ ಊರ ಹತ್ತಿರ ಒಂದು 3 ಕಿಲೋಮೀಟರ್ ಮತ್ತೂರು ಗ್ರಾಮ ಐತಿ. ಅಲ್ಲಿ ಒಂದು ಹೊಲದೊಳಗೆ ದೇವ್ರ ಈಶ್ವರ ಇತ್ತಿದ್ವು. ಅಲ್ಲಿ ಅವೆಲ್ಲ ಪವಾಡಗಳು ನೋಡಿದ್ವಿ. ಬೇರೆ ಬೇರೆ ಕಡೆ ನೋಡಿದ್ವಿ ನಾವು ಅಜ್ಜಾರನ್ನ. ನೋಡಿದಿಂದ ಮತ್ತು ಅಜ್ಜಾರ ಯೂಟ್ಯೂಬ್ನ ನೋಡಿದ್ವಿ. ನೋಡಿಂದ ಮತ್ತೆ ಅಲ್ಲಿ ಒಳ್ಳೇದಾದಂಥ ಭಕ್ತಾದಿಗಳು ಏನದಾರಲ್ಲ ಇಲ್ಲ ಹಿಂಗೆ ಹೋಗ್ಬೇಕು ಅಂತ ಹೇಳಿ ನಾವು ಕರೆಸಿದ್ವಿ. ಇದ್ರ ನಂತರ ನಮ್ಮ ಬಡಮಲ್ಲಿ ಗ್ರಾಮದೊಳಗೆ ಇನ್ನೂ ನಮ್ಮ ಅನೇಕ ಗ್ರಾಮದ ಹಿರಿಯರಿದ್ರು. ಅವರು ಕರೆಸ್ಬೇಕು ಅಂತ ಹೇಳಿ ಊರ್ ಕಮಿಟಿ ಹಿರಿಯರು ಅವತ್ತ ಮಾತಾಡಿದ್ರು. ಅವರು ಇದಕ್ಕಿಂತ ಮೊದಲು ಓಂಪುರತಕ್ಕ ಅಜ್ಜಾರನ್ನ ಪೀಠದ ಅಜ್ಜಾರ ಅವಾಗಿದ್ರು, ಅವ್ರು ಇದ್ರು. ಅವಾಗ ಕರೆಸ್ಬೇಕಂದಾಗ ಸ್ವಲ್ಪ ಅಜ್ಜಾರಿಗೆ ಭಯ ಪಡ್ಕೊಂಡ್ರು ಊರು ಹಿರಿಯರು. ಹೆಂಗೆ ಭಯ ಪಡ್ಕೊಂಡ್ರು ಅಂದ್ರೆ ಊರು ವ್ಯವಹಾರನ ಏನು ತಪ್ಪು ಮಾಡಿಗಡಿ ಏನೋ ನಮ್ಮನ್ನು ಬಿಡಲ್ಲ ಅಂತವ್ರು, ಸರಿ ಇಲ್ಲ ಅಂತ ಅಜ್ಜಾರ ಅವರು ಊರು ಗಂಟೆ ಏನಾರ ತಿಂದ್ರೆ ಬಿಡಲ್ಲ ಅಂತವ್ರು ಅನ್ನೋ ಆ ಮೂಢನಂಬಿಕೆಗಳು ಇದ್ದಕ್ಕೆ ಏನ್ ಮಾಡಿದ್ರು ನಮ್ಮ ಗ್ರಾಮ ಹಿರಿಯರು ಅವ್ರನ್ನ ಕರೆಸಿರ್ಲಿಲ್ಲ. ತದನಂತರ ಏನ್ ಮಾಡಿದ್ವಿ ನಾವು ಸಂತರೆಲ್ಲರೂ ಒಂದಿಷ್ಟು ಮಂದಿ ಪಂಡ್ರಾಪುರದ ಮಾಲಿ ನಾವು ಹಾಕೊಂಡ್ವಿ. ಪಂಡ್ರಾಪುರದ ಮಾಲಿ ಹಾಕೊಂಡು ಮಾತಾಡಿ ಚಂದ್ರು ಇಲ್ಲೇ ಮಾಲಿ ಹಾಕೊಂಡ್ವಿ. ಮಾಲಿ ಹಾಕೊಂಡಾಗ ನಮ್ಮಲ್ಲೇ ಒಂದು ಪಾಂಡುರಂಗ ದೇವಸ್ಥಾನ ಕಟ್ಟೋದು ಒಂದು ಜಗತ್ ಸಮಸ್ಯೆ ಬಂತು. ಅವಾಗ ನಾವು ಒಂದು ಸಂತರೆಲ್ಲರೂ ಒಂದು 12 ಮಂದಿ ಇದ್ವಿ. ನಾವು ಇದ್ದ ನಂತರ ಹಿಂಗ್ರಿ ಮತ್ತೆ ಕುತ್ಕೊಂಡು ಸಾತನಹಳ್ಳಿ ಅಜ್ಜಾರನ್ನ ಕರ್ಕೊಂಡ್ಬಂದ್ಬಿಟ್ರೆ ಅವರ ಪರಮಾತ್ಮ ಯೋಗ ನಿರ್ಣಯ ಕೊಡ್ತಾನೆ ನಮ್ಗೆ. ಕೊಟ್ಟಿಂದ ನಾವು ಮಠ ಕಟ್ಸೋಣ ಅಂತೇಳಿ ಒಂದು ದೇವಸ್ಥಾನ ಕಟ್ಸೋಣ ಅಂತ ನಿರ್ಧಾರ ಮಾಡಿದ್ವಿ. ಆ ಪ್ರಕಾರ ಬಂದು ಅಜ್ಜಾರಿಗೆ ನಾವು ಪಾದಕ್ಕೆ ಬಿದ್ವಿ. ಅಜ್ಜಾರ ಬಂದು ನಮಗೆ ಯೋಗ್ಯ ಜಗ ತೋರಿಸಿದ್ರು. ಇವತ್ತು ಅಜ್ಜಾರ ತೋರಿಸಿದ ಜಗದೊಳಗೆ ನಮ್ಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಪಾಂಡುರಂಗ ದೇವಸ್ಥಾನ ಬಡಮಲ್ಲಿ ಗ್ರಾಮದೊಳಗೆ ಈಗ ಕಟ್ಟಡ ಪ್ರಾರಂಭ ಆಗ್ತದೆ. ಈ ಮುಂದಿನ ಸೀಸನ್ ಒಳಗೆ ನಮಗೆ ಕಾರ್ತಿಕ ತಿಂದಿವಾರಿ ಒಳಗನ ದೇವಸ್ಥಾನ ಸಂಪೂರ್ಣ ಮುಗಿದೈತಿ. ಅವಾಗ ನಾವು ಅಜ್ಜಾರನ ಉದ್ಘಾಟನೆಗೆ ಅಜ್ಜಾರನ ಪೂಜಾಕ್ಕೆ ಕರ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿದ್ವಿ.
ಈ ಒಂದ್ ಮಠ ಹಿಂಗೈತಿ ಅಜ್ಜರ್ ಹಿಂಗ ಅದಾರ ಅಂತ ಎಷ್ಟು ವರ್ಷದಿಂದ ಗೊತ್ತಾತ ನಮಗೆ ಸುಮಾರು ಈಗ ನಾವಿಲ್ಲಿ ನಡ್ಕತ್ತ ಒಂದು ಈಗ 7-8 ವರ್ಷ ಆಯ್ತು ಅದ್ರಲ್ಲ. ಹಾಂ 9ನೇ ವರ್ಷ ಇದೆ ನಮಗೆ. 9ನೇ ವರ್ಷದಿಂದ ನಾವು 9 ವರ್ಷಗಳಲ್ಲಿ ನಿಮಗೆ ಅಜ್ಜರ್ ಬಹಳ ಪವಾಡ ಅನ್ಸಿದ್ ಯಾವ ತರ ಪವಾಡ ಯಾವ ಸಂದರ್ಭ ಅಂತ ಹೇಳ್ಬೇಕಂದ್ರೆ ಅಜ್ಜಾರ ಪವಾಡಗಳು ನಾವು ಹೇಳ್ಬೇಕಂದ್ರೆ ನಮಗೆ ಆಗಿದ್ದ ಅನುಭವ ಅಂದ್ರೆ ನಮ್ಮಲ್ಲೆಲ್ಲ ನಾವು ಸುಮಾರು ಜನ ಕೇರ ಫುಟ್ಪಾತ್ ಅಂತ ಇದ್ದೀವಿ ನಾವು ಎಲ್ಲರೂ ನನ್ನ ಹಿಡ್ಕೊಂಡು ಹೇಳ್ತಾನೆ ನಾನು. ನಾವು ಎಲ್ಲರೂ ಏನು ಮಾಡಕತ್ತೀವಿ ಅಂದ್ರೆ ಪರಿಸ್ಥಿತಿ 5 ರೂಪಾಯಿ 10 ರೂಪಾಯಿ ಕೇಳೋ ಮಟ್ಟಕ್ಕೆ ಬಂದಿದ್ದೀವಿ ನಾವು. ಇವತ್ತು ಅಂತರ ಈ ಅಜ್ಜಾರ ಪಾದಕ್ಕೆ ಬಂದು ಬಿದ್ದಿಂದ ಎಲ್ಲರೂ ಅವ್ರವ್ರ ಅಂಬ್ಲಿ ಉಳ್ಕೊಂಡು ಫಸ್ಟ್ ಕ್ಲಾಸಿಗೆ ಚೆನ್ನಾಗಿದ್ದಾರೆ. ಇವತ್ತು ಅಜ್ಜಾರ ಪಾದ ಬಿದ್ದು ಬಡತನ ಅನ್ನೋದು ಗೊತ್ತಿಲ್ಲ. ಆ ಒಂದು ಇಂಪ್ರೂವ್ಮೆಂಟ್ನಾಗ ಅಜ್ಜಾರ ನಂಬಿಕೆಯನ್ನು ಹೋದರು ನಂಬದಾಗಿದ್ದಾರೆ ಅವ್ರ ಪಾಪ ಅವ್ರ ಸುತ್ತ ಪರಮಾತ್ಮ ನೀನಪ್ಪ ಅಂತ ನಂಬಿದ್ದೇವೆ. ನಮಗೆ ಚಲೋ ಮಾಡ್ಯಾನ. ಮತ್ತು ಈ ಸಾಮಾನ್ಯವಾಗಿ ಊರದ್ದೆಲ್ಲ ಅದು ಸಾಮಾನ್ಯ ಗಲೀಜಿರೋದು ಸ್ವಾಭಾವಿಕ ಅದು. ಅಂಥವ್ರಿಗೆ ಹಂಗದಾರ. ನಾವು ನಮ್ಮದರಿಗೆ ಒಳ್ಳೇದ ಮಾಡಿದ ನಮಗೆ. ಇದನ್ನ ಹೊರತುಪಡಿಸಿ ಮತ್ತೆ ಯಾವ ತರ ಅಣ್ಣ ಈಗ ದೇವಸ್ಥಾನಗಳು ಹುಡ್ಕೋದಾಗಿರ್ಬೋದು ದೇವ್ರುಗಳನ್ನು ಹುಡ್ಕೋದಾಗಿರ್ಬೋದು ಈ ತರ ಏನಾರ ಮಾಡಿದಾರ ನಮ್ಮಲ್ಲಿ ಮಾಡಿದಾರ. ನಮ್ಮಲ್ಲೇ ಒಂದು ಉಡ್ಸಲಮ್ಮನ ದೇವಸ್ಥಾನ ಅಂತ ಇತ್ತಲ್ರಿ. ಉಡ್ಸಲಮ್ಮನ ದೇವಸ್ಥಾನ ಅಂತ ಅಂದಿತ್ತು. ಅದ್ರ ಜಗದ ಬಿಟ್ಕೊಡಕ್ಕೆ ತಯಾರಿದ್ದಿಲ್ಲ. ದೇವಸ್ಥಾನ ತಂಗ ಒಂದು ದೇವಸ್ಥಾನ ಮಾಡಿದ್ರು. ಅದನ್ನು ನಮ್ಮ ಇದಕ್ಕೆ ನಾವು ಕರೆಸಿದಾಗ ಅಜ್ಜಾರು ಬಂದು ಅಲ್ಲಿ ಉಡ್ಸಲಮ್ಮನ ಜಾಗ ತೋರಿಸ್ಕೊಟ್ಟು ಅಲ್ಲೇ ಪೂಜೆ ಮಾಡಿದ್ರು. ತದನಂತರ ನಮ್ಮದು ವೈಯಕ್ತಿಕವಾಗಿ ನಮ್ಮದು ಮಾರುತಿ ದೇವಸ್ಥಾನ ಪಕ್ಕದಾಗ ನಮ್ಮದು ಮನೆ ಐತಿ. ಇವತ್ತು ಮನೆ ಐತಿ ನಮ್ಮದಲ್ಲಿ. ಸೀದಾ ಬಂದಾರ ಮತ್ತು ಅಜ್ಜಾರು ಬಂದು ನನ್ನ ಎತ್ತೆತ್ತಿ ಹೋಗೋದು ಹಾದು ಎಲ್ಲ ಮಾಡಿದ್ರು. ಅವತ್ತು ನಾನು ಅಜ್ಜಾರಿಗೆ ಮಾತು ಕೊಟ್ಟೆ, ನನ್ನ ಜಾಗ ಅಲ್ಪ ನಾನು ಊರ ಜಾಗಕ್ಕೆ ಬಿಟ್ಕೊಡ್ತಂತ ಅವತ್ತು ಬಿಟ್ಕೊಟ್ಟಾನೆ. ಇಂಥವೆಲ್ಲ ಪಾಡ್ಗಳು ಮಾಡಿದ್ದಾರೆ ಅಜ್ಜಾರು ಬಂದು ನಮ್ಮಲ್ಲಿ. ಹೌದು ಮಾಡಿದ್ದಾರೆ. ಇದನ್ನ ಬಿಟ್ಟು ಮತ್ತೇನ್ರ ಮಾಡ್ಯಾರಿ ಮತ್ತೆ ಇಲ್ಲ ಇಷ್ಟೇ ಪವಾಡಗಳು ಮಾಡಿದ್ದಾರೆ. ನಾವು ಅಂದ್ಕೊಂಡಿದ್ದ ಪವಾಡಗಳು ಎಲ್ಲ ಮಾಡಿದ್ದಾರೆ. ಈಗ ನಾಳೆ ನಾವು ಈಗ ಇವತ್ತು ಕರ್ಕೊಂಡು ಹೋಗೋಕೆ ಉದ್ದೇಶನೂ ಅದೇ. ನಮ್ಮಲ್ಲೇ ಆ ಒಂದು ತಾಂಡ ಗ್ರಾಮದೊಳಗೆ ನಾವು ಇರೋದು ಏರಿಯಾ ಸುತ್ತಲ ಜಂಗಲಿ ಏರಿಯಾ. ಅಲ್ಲಿ ಏನೋ ನಮಗೆ ಗೊತ್ತಿಲ್ಲ, ಮುಗ್ಧ ಜನಗಳು ನಾವು. ಆ ಉದ್ದೇಶಕ್ಕೆ ನಾವು ಯಾವುದು ಬೇಡಪ್ಪ, ಸುಮ್ಮನೆ ಯಾವುದು ಇದು ಮಾಟ ಮಂತ್ರ ಬೇಡ, ದೇವ್ರ ಮೊರೆ ಹೋಗೋಣ, ಆ ಭಗವಂತ ನಮ್ಮನ್ನ ಬಗೆಹರಿಸ್ತಾ ಅಂತ ನಂಬಿಕೆ ಇಟ್ಕೊಂಡು ನಾವು ಇವತ್ತು ಬಂದವಿ. ಆ ಪ್ರಕಾರ ನಾಳೆ ಮುಂಜಾನೆ ಅದು ಅಜ್ಜ ಅಲ್ಲಿ ಏನು ಮಾಡ್ತಾನೆ ಅನ್ನೋದು ನಾಳೆ ಅದ್ರದ್ದು ವಿಡಿಯೋ ಬೇಕಾದ್ರೆ ನಾನು ಕಳಿಸ್ತೇನೆ ನಿಮಗೆ. ಅಜ್ಜಾರು ಏನು ಮಾಡ್ತಾರೆ ಈಗ ಸದ್ಯಕ್ಕೆ ನಿಮ್ಮೂರು ಯಾವ ತರ ಇದೆ ಅಣ್ಣ ಅಜ್ಜ? ನಮ್ಮೂರೀಗ ಹೇಳ್ಬೇಕಂದ್ರೆ ಊರೊಳಗೆ ನಮ್ಮದು 100ಕ್ಕೆ 99% ಸುಧಾರಿಸೈತಿ. ನಮ್ಮೂರು ಚೆನ್ನಾಗೈತಿ. ಅದು ಅಜ್ಜಾರ ಆಶೀರ್ವಾದದಿಂದ. ಧನ್ಯವಾದಗಳು ಅಣ್ಣ ಇಲ್ಲಿಯವರು ಮಾತಾಡಿದ್ದಕ್ಕೆ. ಧನ್ಯವಾದ.